ಸಹೃದಯ ಮನಸ್ಸುಗಳೇ, ಸಾಧನೆ ಎಂಬುದು ಬೆವರ ಹನಿಯಲ್ಲಿ ಬರೆದಂತಹ ಸಾಲುಗಳು. ಸಾಧನೆ ಒಂದು ದಿನದ ಹಾದಿಯಲ್ಲ, ಅದು ನಿರಂತರ ಪ್ರಕ್ರಿಯೆಯಾದದ್ದು. ಹೀಗೆ ನಿರಂತರ ಪ್ರಕ್ರಿಯೆ ಮೂಲಕವಾಗಿ ಸಾಧನೆಯ ಹೆಜ್ಜೆ ಗುರುತುಗಳನ್ನು ಮೂಡಿಸಿಕೊಂಡಿರ್ತಕ್ಕಂಥ ಕುಮಾರಿ ಗ್ರೀಷ್ಮಾ ತಟ್ಟಿ ಅವರ ಅಗಾಧವಾದಂತಹ ಪ್ರತಿಭೆಯನ್ನ ಇಲ್ಲಿ ನಾನು ಅನಾವರಣ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಕೇವಲ ಪಕ್ಷಿ ನೋಟದಲ್ಲಿ ಅಥವಾ ಕರಿಯನ್ನು ಕನ್ನಡಿಯಲ್ಲಿ ತೋರಿಸಿದಂತೆ ಸಂಕ್ಷಿಪ್ತವಾದಂತಹ ವಿವರಣೆ ಮೂಲಕವಾಗಿ ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ಅರಳುವ ಪ್ರತಿಭೆಯಾಗಿ ಗುರುತಿಸಿಕೊಂಡು ತಮ್ಮದೇ ನೆಲೆಯಲ್ಲಿ ವಿಶಿಷ್ಟ ಹೆಜ್ಜೆ ಗುರುತುಗಳನ್ನು ಪ್ರತಿಷ್ಠಾಪಿಸಿಕೊಂಡಿರುವಂತಹ ಭರವಸೆಯ ಹೊಂಗೆರಡ ಕುಮಾರಿ ಗ್ರೀಷ್ಮಾ ತಟ್ಟಿ ಅವರು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಅಗಡಿ ಗ್ರಾಮದಲ್ಲಿ ಜನಿಸಿ ಕುಮಾರಿ ಗ್ರೀಷ್ಮಾ ತಟ್ಟಿ ಅವರು ನಾಡಿನ ಪ್ರಸಿದ್ಧ ಸಾಹಿತಿಗಳಾದಂತಹ ರಾಮಣ್ಣ ತಟ್ಟಿ ಅವರ ಸುಪುತ್ರಿ. ಅಂದರೆ ಅವರ ಒಂದು ಶ್ರೇಷ್ಠವಾದಂತಹ ವ್ಯಕ್ತಿತ್ವಕ್ಕೆ ಹಿಡಿದಂತಹ ಕೈಗನ್ನಡಿ. ತಾಯಿ ಪ್ರಿಯಾಂಕಾ ತಟ್ಟಿಯವರು ಹಾಗೂ ಸಹೋದರ ಮಯೂರ ತಟ್ಟಿ. ಬೆಳೆಯುವ ಸಿರಿ ಮಡಕೆಯಲ್ಲಿಯೇ ಎಂಬ ಗಾದೆ ಮಾತಿಗೆ ಅನ್ವರ್ಥವಾಗಿ ಕುಮಾರಿ ಗ್ರೀಷ್ಮಾ ತಟ್ಟಿಯವರು ದ್ವಿತೀಯ ಪಿಯುಸಿಯಲ್ಲಿ ಅತ್ಯುನ್ನತವಾದಂತಹ ಶ್ರೇಣಿಗೆ ತೆರೆಗಡೆ ಹೊಂದಿ ಪೋಷಕರ ಬೆವರಿಗೆ ಕೈಗನ್ನಡಿಯಾಗಿದ್ದಾರೆ. 6ನೇ ತರಗತಿಯಲ್ಲಿ ಇರುವಾಗಲೇ 2012ರಲ್ಲಿ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಪಡೆದಿರುತ್ತಾರೆ. ಮಂಡ್ಯದ ಕಸ್ತೂರಿ ಸಿರಿಗನ್ನಡ ವೇದಿಕೆಯಿಂದ 2023ರಲ್ಲಿ ಸಿರಿಗನ್ನಡ ಸಾಹಿತ್ಯೋತ್ಸವದ ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. 2024ರ ನವೆಂಬರ್ನಲ್ಲಿ ಟಿವಿಎಸ್ ನಗರ ವೀರ ಕನ್ನಡಿಗರ ಸಂಘದಿಂದ ಬಾಲ ಪ್ರತಿಭೆ ಪ್ರಶಸ್ತಿಯನ್ನು ಸ್ವೀಕರಿಸಿರುತ್ತಾರೆ. 2023-24ರ ಸಾಲಿನ ಟಿವಿಎಸ್ ನಗರದಲ್ಲಿ ಕೂಡ ಮಾಡುವಂತಹ SLC ಟಾಪರ್ ಆಗಿ ಹೊರಹೊಮ್ಮಿರುತ್ತಾರೆ. 2025ರ ಜನವರಿಯಲ್ಲಿ ಮೈಸೂರಿನ SDM ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದಂತಹ ಚದುರಂಗ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿರುತ್ತಾರೆ. ಈ ಎಲ್ಲ ಸಾಧನೆಗಳಿಗೂ 4 ಬಾರಿ ಸುದ್ದಿ ಪತ್ರಿಕೆಯಲ್ಲಿ ಭಾವಚಿತ್ರ ಸಹಿತವಾಗಿ ಅವರು ಸುದ್ದಿ ಆಗಿರ್ತಾರೆ. ಹೀಗೆ ನಾಡಿನ ಅನೇಕ ಕಡೆಗಳಲ್ಲಿ ವಿವಿಧ ಸಂಘ ಹಾಗೂ ಸಂಸ್ಥೆಗಳಿಂದ ಗೌರವ ಸನ್ಮಾನ ಸ್ವೀಕರಿಸಿರುತ್ತಾರೆ. ಇಂತಹ ಮೇಲು ಪ್ರತಿಭೆಯ ಕುಮಾರಿ ಗ್ರೀಷ್ಮಾ ತಟ್ಟಿ ಅವರಿಗೆ ಮೈಸೂರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ನೋಂದಣಿ 2026ನೇ ಸಾಲಿನ ಯುವಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ. ತಮ್ಮೆಲ್ಲರ ಜೋರು ಚಪ್ಪಾಳೆಯ ಮೂಲಕವಾಗಿ ಅವರಿಗೆ ಅಭಿನಂದಿಸಬೇಕೆಂದು ಈ ಮೂಲಕವಾಗಿ ಕೇಳಿಕೊಡುತ್ತಿದ್ದೇವೆ. ನಿಮಗೆ ಅಭಿನಂದನೆಗಳು, ಮತ್ತೊಮ್ಮೆ ಧನ್ಯವಾದಗಳು.